ಸ್ನೇಹಿತರೆ ಅಟ್ಟ ಪರ್ಸಾಲಿ ಎಲ್ಲ ಕಸ ಗುಡಿಸಿದೆ. ಶ್ರಾವಣಿನೂ ಸ್ಕೂಲ್ಗೆ ಹೊಂಟ ಈಗ ಆಕಿಗೂ ಬುತ್ತಿ ರೆಡಿ ಮಾಡೀನಿ. ಸಾಕು ಅನ್ನಕತ್ತಾಳ. ನೀನು ಬನ್ನಾಡ್ಯಾರ ಅಂತ ಅಷ್ಟು ಬ್ಯಾಗಿಗೆಲ್ಲ ಬಾಳ್ಸಿಡ್ಬಿಟ್ಟೈತ್ರಿ. ಇವತ್ತು ದಿನ ಹೋಗಿ ಬರಲಿ. ಇವತ್ತು ರೊಟ್ಟಿ ಮಾಡೋದು ಸ್ನೇಹಿತರೆ. ಹುಷಾರು ಹುಷಾರು ನೋಡ. ಇವತ್ತು ನಾಷ್ಟ ಮಾಡೀನಿ. ಈಗ ಹಿಂಗೇನು ಬಣ್ಣ ಮಾಡ್ಕೊಂಡ ನೋಡಿ. ಯಾರ್ಯಾರು ಬಣ್ಣ ಎಲ್ಲಿ ಓದಿದ್ರಿ? ಬಣ್ಣ ಎಲ್ಲಿ ಓದಿದ್ರಿ? ನೀನು ಒಯ್ಬೇಕಿಲ್ಲ 10 ರೂಪಾಯಿ. ಹಾಂ, ನೀನು ಒಯ್ಬೇಕಿಲ್ಲ. ಯಾಕೆ? ಬಣ್ಣ ಹಬ್ಬನೂ ಗೊತ್ತಿಲ್ಲನು? ಕನಸು ಬಿಡ್ಬೇಕು ನಿನಗ. ಆಡ್ತಾರ ಅಮ್ಮ ಬಣ್ಣಿದ್ದ ಬಣ್ಣ ಆಡ್ತಾರ. ಇವ ರಂಗೋಲಿ ತಗೊಂಡು ಬನ್ನಾಡೆ ನೋಡ್ರಿ. ಇವ್ನು ದೊಡ್ಡದೈತಿ ಅಲಸ. ನಡಿ ಜಾಕ ಮಾಡಿ ನೀನು. ನೀವು ಸಾರಿಗೋ ಬಾ. ಯಾವ ಹುಷಾರು ನೋಡು. ಈ ಪಟ್ಟ ಚಂದ ಚೋಬೇಕಿಲ್ಲ. ಅಪ್ಪ ಬಾ, ನೀ ಜಾಕ ಮಾಡ್ಬಾ ಶ್ರಾವಣ. ಬಾ, ನಿನ್ ಖುಷಿ ಆಯ್ತಿಲ್ಲ? ಬಾ, ಸಾಲಿಲ್ಲ ಬಲೆ ಖುಷಿ ಇವಾಗ. ಇಲ್ಲಪ್ಪ, ಇದು ಮೀಟಿಂಗ್ ಹೊಂಟಿರ್ಬೇಕು. ಹೋಗಿ ನೀನು ಹುಷಾರು ನೋಡಿ. ಅವ ಗಾಡಿ ಪಾಡಿ ಯಾರು ಕರೆದ್ರು ಹೋಗ್ಬೇಡ. ಚಾಕ್ಲೇಟ್ ಅದು ಕೊಡ್ತೀನಿ ಅಂದ್ರೆ ಶ್ರಾವಣಿ ಹುಷಾರ ನೋಡಿ. ಸ್ನೇಹಿತರೆ ಅಡುಗೆ ಏನೇನು ಮಾಡೀನಿ ಅಂದ್ರೆ ಹಾಲು ಕಾಸಿನಿ. ಶಾವಿಗೆ ಹಾಕಿದ್ದೆ ಸಂಜೆನೇ ಒಮ್ಮಕ್ಕೆ ಶಾವಿಗಿದ್ದು. ಅದಕ್ಕಂತ ಹಾಲು ತರ್ಸಿನಿ. ಮುಂಜಾನೆ ತರ್ಸಿನಿ. ಸಂಜೆನ ತುಪ್ಪ ಹಾಕೊಂಡು ಉಪ್ಪಿಟ್ಟು ಮಾಡಿ ನೋಡಿ. ಬಿಸಿ ಬಿಸಿ ಉಪ್ಪಿಟ್ಟು. ಇದು ಹಸಿಮೆಣ್ಸಿನ್ಕಾಯಿ ರುಬ್ಬಾಕಿ ಮಾಡೀನಿ ರೀ. ನಮ್ಮ ಶ್ರಾವಣಿ ಬರೀ ಹುಡ್ರಿ ಏನು ಮಾಡಿಬಿಡ್ತಾವ್ರಿ, ಹಸಿಮೆಣ್ಸಿನ್ಕಾಯಿ ತೆಗೆದು ತಿಂದುಬಿಡ್ತಾರ. ಹಿಂಗಾಗಿ ಹಸಿಮೆಣ್ಸಿನ್ಕಾಯಿ ಮಿಕ್ಸರ್ಗೆ ಹಾಕಿ ಉಪ್ಪಿಟ್ಟು ಮಾಡೀನಿ. ಮಸ್ತಾಗುತ್ತೆ ರೀ ಅದು. ಆ ಥರ ಟ್ರೈ ಮಾಡಿರಿ ನೀವು ಕೂಡ. ಇನ್ನು ನೋಡಿ, ಹಿಂದೆಲ್ಲ ಗಲೀಜೈತೆ. ಶ್ರಾವಣಿ 9 ಗಂಟೆ ಆ ಸ್ಕೂಲ್ಗೆ ಎಲ್ಲದಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡು ಮಸ್ತ್ ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ, ಶ್ರಾವಣಿ ಹೋಗಿಂದ ಶ್ರಾವಣ್ ಕುಮಾರ್ನ ಜಾಕ ಮಾಡಿಸಿದೆ. ಜಾಕ ಮಾಡಿಸಿ ಅವನು ಕೂಡ ಮೇಕಪ್ ಮಾಡಿದೆ. ಈ ಬುತ್ತಿ ಹಚ್ಬೇಕಂತ ಹಚ್ಚಿದ್ದು ಸ್ನೇಹಿತರೆ. ಒಟ್ಟು ಹಸಿ ಪಿಸಿ ನಿಂತ ಅದು ಹಿಂಗೆ ಮಾಡಿ ಹಿಂಗೆ ಕೊರಿ ಹೊತ್ನ್ಯಾಗ ಹೆಂಗೈತೈತೆ ನೋಡಿ. ಸೂಪರ್. ಯಾರು ಸೂಪರು? ಯಾವಾಗ ಈ ಬುತ್ತಿ ಹಚ್ಚೋದ್ರೆ ಪೊಲೀಸರ ಸಾಲಿ ಕರೆದತ್ ನೌಕರಿ ತಗೋ. ಯಪ್ಪ ನಿಮ್ಮ ಶ್ರಾವಣ್ ಕುಮಾರ್ ಸಾಲಿಲ್ರಿ ಇವತ್ತು. ಯಾಕಪ್ಪು ಬೂತಿದ್ದು ಈ ಕಡೆ ಬಾ ಮೊದಲು. ನೀ ಅಲ್ಲಿ ಹಿಂಗೆ ತಿರುಗಿ ಬಿದ್ದರೆ ಏನೋ ಅಂತಾರಲ್ಲ, ಏನು ಮಾಡ್ತಿ? ಕರ್ಮ ಹಂಗೆ ಹಾಲು ABCD EFG HIJ ಹಿಂಗೆ ಬರಬೇಕು. ABCD A ಫಾರ್ ಆ್ಯಪಲ್, B ಫಾರ್ ಜಗ್. ಏನಿನ ಯಾರು ಕಳ್ಸ್ಯಾರ? ನೀ ಚಂದ ಕಲಿ ಅಪ್ಪ. ಅವ್ರು ಚಂದ ಕಳ್ಸಿರ್ತಾರೆ, ನೀ ಚಂದ ಕಲಿ. ಸಾಲಿಲ್ಲ ಖುಷಿ ಖುಷಿನು ಸಾಲ ಇರ್ಬೇಕಾ ಇರಬಾರ್ದ? ಹೌದು. ಬರ್ರಿ, ಶ್ರಾವಣ ಊಟ ಹಾಕಿ ಕೊಡ್ತೀನಿ. ಹಿಂದಿಂದೆಲ್ಲ ಕ್ಲೀನ್ ಮಾಡೀನಿ. ನನಗೆ ಕೂಡ ನೀರು ಕಾದವ್ರಿ, ಜಾಕ ಮಾಡಬೇಕು. ಇದು ನಮ್ಮ ಬಾಂಡೆ ಇಟ್ಟೀನಿ, ಬಟ್ಟೆ ಇಟ್ಟೀನಿ. ಆಮೇಲೆ ಮಾಡ್ಕೊತೀನಿ ರೀ ಬಾಂಡೆ ಬಟ್ಟೆ. ಬಟ್ ಹಿಂದಿನ ಕ್ಲೀನ್ ಆಗೈತೆ ಸಾಕ್ರಿ. ಶ್ರಾವಣಿ ಹೋಗೋರಾಗ ಆಲಿಕ್ಕೂ ಹಿಂದಾಗಡೆ ಆಗಿನಷ್ಟು ಕ್ಲೀನ್ ಮಾಡಿ ಮತ್ತು ನೀರು ಹಾಕಿ ಈಗೊಮ್ಮೆ ಕಾಶಿನಿ ಇವಾಗೊಮ್ಮೆ ಕಾಶಿ ನೋಡಿ. ಇವತ್ತು ಗುಂಡಿಗೆ ತಿಕ್ಬೇಕ್ರಿ. ಖಾರಾಗೈತೆ. ಇನ್ನು ಇವತ್ತಿನ ಬಟ್ಟೆ ಇಷ್ಟಪಡೋದವು. ನಡಿ ಊಟ ಹಾಕಿ ಕೊಡ್ತೀನಿ. ಟೈಮನ್ನು 9:00 ಹಾಕಿ ಬಂದಿರ್ಬೇಕ್ರಿ. ಇಲ್ಲಪ್ಪ 10ಕ್ಕೆ ಸಾಲಿಗೆ ಹೋಗ್ತದೆ ಶ್ರಾವಣ. ನೋಡಿ ಇಷ್ಟು ಬಾಂಡೆ ಅದಾವು, ಇಷ್ಟು ಬಟ್ಟೆ ಅದಾವು. ಕ್ಲೀನ್ ಆಯ್ತು ನೋಡಿ ಹಿಂದಿಂದು. ಇನ್ನು ಜಾಕ ಮಾಡಿ ಪೂಜೆ ಮಾಡಿ ಬಟ್ಟೆ ಬಾಂಡೆ ಮಾಡ್ತೀನಿ ರೀ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ರೀ. ಬ್ಯಾಸಿಗೆ ಬಿಸಿಲು ಒಯ್ಯಿ ಅಂತೈತೆ ನೋಡಿ ಸ್ನೇಹಿತರೆ. ಬರ್ರಿ ಮಸ್ತ್ ಸಿಗ್ತೀನಿ ನಿಮ್ಗೆ. ನೋಡಿರಿ, ಇವಾಗ ಜಾಕ ಮಾಡಿ ಬಂದೆ. ಟೈಮನ್ನು 10:30 ಮ್ಯಾಗ ಆಗೈತಿ. ನಾನು ಕೂಡ ಪೂಜೆ ಮಾಡ್ಬೇಕಂದೆ. ಕಂಬಿಯರು ಬಂದಾರ. ಶ್ರೀಶೈಲ ಮಲ್ಯಾಗ ಹೋಗ್ತಾರಲ್ಲ ಕಂಬಿಯರು, ಇಲ್ಲಿ ಬಂದಾರ ಒಬ್ಬರು ಮನೆಗೆ. ನನಗೇನೋ ಗೊತ್ತಿಲ್ಲ ಸ್ನೇಹಿತರೆ. ಕಂಬಿಯರು ಬರೋದು ಗೊತ್ತಿಲ್ಲ, ಬಿಡೋದು ಗೊತ್ತಿಲ್ಲ. ನಾವು ಹೋಳಿ ದಿನಾನ ಹೋಗಿದ್ದೀವಿ ರೀ. ಇದು ಕಾಮನ್ ಸುಟ್ಟಕ್ಕೆ ಏನಂತಾರೆ ಸ್ನೇಹಿತರೆ, ಬೂದಿ ಇದು ಸುಡ್ತಾರೆ ನೋಡಿ. ಸುಟ್ಟು ಹೋಗಿದ್ದೀವಿ. ಓಣಿ ದಿನಾನ ಹೋಗಿದ್ದೀವಿ. ಅವ್ರು ಇವತ್ತು ಅವ್ರಲಿಂತ ಬಂದಾರ ಸ್ನೇಹಿತರೆ. ಇವತ್ತು ಇಲ್ಲಿಗೆ ಅದಾರ. ಇನ್ನು ಮುಂದೆ ಹೋಗ್ತಾರೆ ನಾ. ಅವರು ಕೂಡ ಹಂಗೆ ಒಬ್ಬರು ರೋಡ್ ಮ್ಯಾಗ ಹೆಂಗೆ ಹೋಗ್ತಾರೆ ನೋಡಿ. ಅವರು ಬೀರಪ್ಪನ ಗುಡಿಯಾಗ ಎಳ್ಳೆ ರೆಸ್ಟ್ ಮಾಡಕ್ಕೆ ಬಂದಾರ. ಬೀರಪ್ಪನ ಗುಡಿ ಮುಂದೆ ಒಂದು ಮನೆ ಐತ್ರಿ. ಆ ಮನೆ ಬಂದಾರ ಕಂಬಿಯರು.
ನನಗೆ ಗೊತ್ತಿಲ್ಲ ಅವ್ರ ಮನೆ ಬರ್ತಾರೆ ಅನ್ನೋದು. ಅವರು ಅಲ್ಲಿ ಗುಡಿಯಾಗ ಒಂದು ನಳ ಐತ್ರಿ, ಅವಾಗ ನೀರು ಹೊಡೋದು ಕುಡಿದು ನಾವು ಹೊಸ್ತಾ ಬಂದಾಗ ತೋರಿಸೋದ್ರಿಂದ ಅಲ್ಲೇ ನೀರು ಹೊಡೆದೊಡ್ದು ತೊಗೊಂಬರ್ತಿದ್ವಿ ರೀ. ನಳ ಪಳ ಇದ್ದಿದ್ದಿಲ್ಲ ಸ್ನೇಹಿತರೆ. ಆ ನಳದಾಗ ಹೊಡ್ಯಕ್ಕೆ ಹೋಗ್ಯಾರ, ಅವು ಬಂದಾರೆ ಮಾಡ್ರಿ ಯಾವಾಗರೊಮ್ಮೆ ಆ ನೀರು ನಳ ಕಟ್ಟೆ ಸ್ನೇಹಿತರೆ. ಮತ್ತು ನಮ್ಮ ಮನೆಯಿಂದ ಬಂದು ನಾನು ಕಾ ತೆರೆದಿದ್ನಲ್ಲ, ಯಾಕೆ ಹಿಂದೆ ಎನಿ ಟೈಮ್ ನಾನು ಹಿಂದೆ ಕೆಲಸ ಮಾಡೋದು ಹಿಂದೆ ಭಾಳ ಪೈಜಿ ಬರ್ತಾರೆ, ಹಿಂದೆ ಇರ್ತೀನಿ ರೀ ನಾನು ಎನಿ ಟೈಮ್ ಹೇಳ್ಬೇಕಂದ್ರೆ. ಅದಕ್ಕೆ ಅಪ್ಪೆ ನೀರು ಕೊಡು ಅಂತ ಅವ್ರು ಅಂದರು. ಮತ್ತು 2-3 ಚರ್ ನೀರು ಕೊಟ್ಟೆ, ಕುಡಿದ್ರು. ಅವ್ರು ರೆಸ್ಟ್ ಮಾಡಾಕತ್ತ. ಒಂದು ಪಾನಕ ಮಾಡ್ತೀವಿ ಸ್ನೇಹಿತರೆ. ಶ್ರೀಶೈಲ ಮಲ್ಲಯ್ಯ ನಾ ಹೋಗಿಲ್ಲ, ಹೋಗೋರಿಗೆ ಏನೆಲ್ಲ ನಾ ಹೆಲ್ಪ್ ಮಾಡ್ತಾ ಏನೆಲ್ಲ ಕುಡ್ದು ಅನ್ನೋಂಗೆ ಗೊತ್ತೈತೆ. ಆದ್ರೆ ನಮ್ಮ ತಾಕ ಇದ್ದಂತ್ರ ನನ್ನ ತಾಕ ನಿಂಬೆ ಸ್ನ್ಯಾಕ್ ಇದ್ದಿಲ್ಲ ರೀ. ನಾ 2-3 ದಿನ ಆಯ್ತು ಮುದ್ದೆ ಬಳಕೆ ಹೋಗಿಲ್ಲ, ನಿಂಬೆ ಅಂತದಿಲ್ಲ. ಇಲ್ಲೊಬ್ರು ಮನ್ಯಾಗ ಇಸ್ಕೊಂಡು ಬಂದೀನಿ. 1 kg ಸಕ್ಕರೆ ಐತೆ, ಏಲಕ್ಕಿ ಅದಾವು, ಪಾನಕ ಮಾಡ್ತೀನಿ ರೀ. ಅವ್ರು ರೆಸ್ಟ್ ಮಾಡಾಕತ್ತಾರ. ಒಂದು ಕಿಟ್ಲಿಯಾಗಿ ಸೋಸಿ ಕೊಟ್ಟನಾಗ ಅಲ್ಲೇ ಕುಡಿತಾರೆ ಸ್ನೇಹಿತರೆ. ಬರೀ ಮಲ್ಲಯ್ಯ ಖುಷಿ ಆಯ್ತು. ನಾನು ಭಾಳ ಸಿಕ್ಕಾಪಟ್ಟೆ ಖುಷಿ ಆಕತ್ತೈತೆ ನೋಡಿ. ಮಲ್ಲಯ್ಯಗೆ ಹೋಗಿ ದರ್ಶನ ಮಾಡಿ ಬಂದು ಅನ್ನೋಷ್ಟು ಖುಷಿ ಆಕತ್ತೈತೆ ರೀ. ಈಗ ಅವ್ರಿಗೆ ನೀರು ಕೊಟ್ಟು ಚರಿಗಿಟ್ಟು ನೋಡಿ. 5-6 ಚ ನೀರು ಕುಡಿದ್ರೆ 5-6 ಮಂದಿ ಅದಾರ. ಈಗ ಪಾನಕ ಮಾಡ್ಬೇಕಂತ ಇಷ್ಟು ನೀರು ಇಟ್ಟಿನಿ ಸ್ನೇಹಿತರೆ. ಬರ್ರಿ ಪಾನಕ ಮಾಡಿ ಮತ್ತು ಅವ್ರಿಗೆ ಕೊಡಾಗ ಮತ್ತು ಸಿಟ್ಟು ನೋಡಿ. ನೋಡಿ ಸ್ನೇಹಿತರೆ, ಅಷ್ಟೆಲ್ಲ ಅಷ್ಟು ಮನೆ ಬಿಟ್ಟು ನಮ್ಮ ಮನ್ಯಾಗ ನೀರು ಕುಡಿಬೇಕು ಅಂದ್ರೆ ಅದು ಸಾಮಾನ್ಯ ಅಲ್ರಿ. ಶ್ರೀಶೈಲ ಮಲ್ಲಯ್ಯ ನಮ್ಮ ಮ್ಯಾಗ ಆಶೀರ್ವಾದ ಐತೆ ಅಂತ ಖುಷಿ ಆಯ್ತು. ಒಂದು ಕಡೆ ಮನಸ್ಸಿನಾಗ ಹೋಗ್ಲಿ ನೋಡು ಅಂತ ಅನಿಸ್ತಿತ್ತು. ಏನು ಮಾಡ್ಬೇಕ್ರಿ, ಸಮಯ ಸಂದರ್ಭ ಮಲ್ಲಯ್ಯ ಮುತ್ಯಾಗ ಅರ್ಥ ಆಗೈತೆ. ನಂದೆಲ್ಲ ಕಷ್ಟನೂ ಮಕ್ಕಳು ತೊಗೊಬಿಟ್ಟು ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಹೋಗೋಕ್ಕಿಂತ ಹೋಗ್ಬೇಕು ಅನ್ನೋದಿತ್ತು. ನೋಡೋಣ ಸ್ನೇಹಿತರೆ, ಹೋಗೋದಾಗಲ್ಲ ರೀ. ಈ ವರ್ಷ ಮಾತ್ರ ಕ್ಯಾನ್ಸಲ್ ಮಾಡೀನಿ. ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋದೈತೆ. ಒಂದೇ ಮನಸ್ಸು ರೀ. ಹೆಂಗೆ ಏನೋ ಗೊತ್ತಿಲ್ಲ, ಒಂದು ನಿರ್ಧಾರ ಮಾಡಿದ್ವಿ, ಒಂದೇ ನಿರ್ಧಾರ ಇರ್ಬೇಕು ರೀ. ದೇವ್ರ ವಿಷಯದಾಗಾರ ಆಗಲಿ ಎದ್ರಾಗಾರ ಆಗಲಿ. ಮತ್ತು ಮುಂದೆ ವರ್ಷಕ್ಕೆ ಹೋಗೋದಾರ ಹೋಗ್ತೀನಿ ರೀ. ಇನ್ನು ಮಕ್ಳು ದೊಡ್ಡದಾಗ ಹೋಗೋಕ್ಕಾಗ ಹೋಗ್ತೀನಿ. ಬರೀ ಪಾನಕ ಮಾಡಿ ಸಿಗ್ತೀನಿ. ತುಂಬ ಖುಷಿ ಆಕತ್ತೈತೆ ರೀ. ಫುಲ್ ಖುಷಿಯಾಗಿ ಶ್ರೀಶೈಲ ಮುತ್ಯಾರ ಮನೆ ಬಂದನಷ್ಟು ಖುಷಿ ಆಕತ್ತೈತೆ ನೋಡಿ. ಯಾಕಂದ್ರೆ ನನಗೇನು ಗೊತ್ತಿಲ್ಲ, ಕನಸಿನಾಗಿಲ್ಲ ಮನಸ್ಸಿನಾಗಿಲ್ಲ. ಆದರೂ ಇವತ್ತು ಮನೆಗೆ ತೊಳೆದು ಎಲ್ಲ ಮಾಡಿದ್ದೆ. ಈ ಪಾನಕ ಮಾಡಿಕೊಟ್ಟು ಪೂಜೆ ಮಾಡ್ತೀನಿ ರೀ. ಪೂಜೆ ಮಾಡಿ ನಾನು ನಾಷ್ಟ ಮಾಡ್ತೀನಿ. ಪೂಜೆ ಮಾಡಿ ನಾಷ್ಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪಾನಕ ಮಾಡಿ ಸಿಗ್ತೀನಿ ರೀ. ಮತ್ತು ನೋಡಿ ಸ್ನೇಹಿತರೆ, ಇಲ್ಲೇ ಪಾನಕ ರೆಡಿ ಆಯಿತು. ಸಕ್ಕರೆ, ನಿಂಬೆಹಣ್ಣು, ಸ್ವಲ್ಪ ಉಪ್ಪು ಹಾಕೀನಿ. ಇವಾಗ ಏನೈತೆ ಸೋಸಿ ಏಲಕ್ಕಿ ಕುಟ್ಟಿ ಹಾಕ್ಬೇಕು ರೀ. ಏಲಕ್ಕಿ ಕುಟ್ಟಿ ಹಾಕಿ ಸೋಸಿ ಒಂದು ಚರಿಗಿನೂ ಒಂದು ಗಿಂಡಿ ಫ್ರಿಜ್ ಇಟ್ಟೀನಿ. ಯಾಕಂದ್ರೆ ಬಿಸಿಲು ಭಾಳ ಐತೆ ನೋಡಿ, ತಣ್ಣಗೆ ಹಾಲೆ ಅಂತೇಳಿ ಅಲ್ಲಿಟ್ಟು ನೋಡಿ. ಈಗ ಅವು ಸ್ವಲ್ಪ ತಣ್ಣಗೆ ಅದಂದ್ರೆ ಅವಿಸು ಮಿಕ್ಸ್ ಮಾಡ್ತೀನಿ ರೀ. ನಿಂಬೆಹಣ್ಣು ಜಾಸ್ತಿ ತಿಂಡೀನಿ. 3 ನಿಂಬೆಹಣ್ಣು ಕೊಟ್ಟಿಲ್ಲ ಬೇಕಾವೆ. ಮತ್ತು 1 ನಿಂಬೆಹಣ್ಣು ಪುಟ್ಟಕರ ಮನೆ ಬಂದು ಹಿಂಡಿದೆ. 4 ನಿಂಬೆ ಹಿಂಡಿ ನೋಡಿ. ಇದು ಸಕ್ಕರೆ ಮಾತ್ರ ಜಗ್ಗಿ ಹಾಕ್ತೀನಿ ರೀ. ಸಕ್ಕರೆ ಮನಗಂಡಾಗೈತೆ. ಇನ್ನೊಂದಿಷ್ಟು ತನ್ನ ನೀರು ಹಾಕಿ ಸೋಸಿ ಏಲಕ್ಕಿ ಹಾಕಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ. ತುಂಬ ಖುಷಿ ಆಕತ್ತೆ ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತೀನಿ. ನನಗೆ ಎಷ್ಟು ನನ್ನ ಶ್ರೀಶೈಲ ಮಲ್ಲ ನನ್ನ ತಲೆ ಮ್ಯಾಗ ಅದ ಅನ್ನೋದು ಗ್ಯಾರಂಟಿ ನೋಡಿ ಸ್ನೇಹಿತರೆ. ಅವು ನಡ್ಕೊಂಡವ್ರು ಯಾರೂ ಕೆಟ್ಟಿಲ್ಲ. ಮಲ್ಲಯ್ಯ ಅಷ್ಟು ಶಕ್ತಿಶಾಲಿ ದೇವ್ರು ಅಂತ ನೀವು ಹೇಳ್ಬೋದು. ಎಲ್ಲ ದೇವರು ಶಕ್ತಿಶಾಲಿ ಇರತ್ತೆ ಸ್ನೇಹಿತರೆ. ನೀವೇನು ಮಾಡ್ಬೇಕಂದ್ರೆ ನಿಜವಾಗ್ಲೂ ಭಕ್ತಿಯಿಂದ ಬೇಡಿದ್ರೆ ಎಲ್ಲ ದೇವರು ವರ ಕೊಟ್ಟೇ ಕೊಡ್ತಾನೆ. ನಮಗೇನು ಕೊಡಬೇಕು, ಏನು ಬಿಡಬೇಕು, ಕಷ್ಟ ಯಾವಾಗ ಕೊಡಬೇಕು, ಸುಖ ಯಾವಾಗ ಕೊಡಬೇಕು ಅನ್ನೋದು ಆ ದೇವರಿಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ. ನಾವು ಸುಮ್ಮನೆ ನಮ್ಮ ಕೆಲಸ ಮಾಡೋಕೆ ಹೋಗ್ತಾ ಇರಬೇಕು. ನನಗೇನಂದ್ರೆ ನಾನು ಹೋಗ್ಲಿಕ್ಕೂ ನನಗೆ ಒಂದು ಸ್ವಲ್ಪ ಆಗಲ್ಲಕ್ಕ ಕೊಟ್ರಾತು ಅವಾಗ ನಾವು ಹೋಗ್ಲಿಕ್ಕೆ ಅಂತ ಖುಷಿ ಆಕತ್ತೈತೆ ನೋಡಿ. ಬರ್ರಿ ಮತ್ತು ಏಲಕ್ಕಿ ಕುಟ್ಟಾಕಿ ಸೋಸಿ ಕೊಟ್ಟು ಮಾಡಿ ಸಿಗ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪೂಜೆನೂ ಆಯಿತು. ಫೈನಲ್ ಟೈಮು 11 ಗಂಟೆ ಮ್ಯಾಗ ಆಯ್ತು. ಈಗ ನಾನು ಪಾನಕ ಮಾಡಿದೆ, ಎಲ್ಲ ಮಾಡಿ ಕೇರಿ ಕಿಟ್ಲಿ ಹಾಕಿ ಫ್ರಿಜ್ನ ಇಟ್ಟಿನಿ. ಹೋಗೋ ಹೊತ್ನ್ಯಾಗ ಕುಡಿತೀವಿ ಆಡ್ರಿ ಅಂತಂದ್ರೆ ಅವರು ರೆಸ್ಟ್ ಮಾಡಾಕತ್ತಾರೆ. ಅವರು ಅಲ್ಲಿ ಹಳಿ ಹಸಿಯಾರ ಬೀರಪ್ಪನ ಗುಡಿಯಾಗ ಒಂದು ಕಿಟ್ಲೆ ಹಾಕಿ 2 ಗ್ಲಾಸ್ ಕೊಟ್ರಾತು, ಅಲ್ಲೇ ಕುಡಿತಾರೆ ಮಲ್ಲೈಗಳು ಅಂತ ನಾ ಮಾಡಿದ್ದೆ. ಪಾನಕ ಮಾಡಿಟ್ಟು ಫ್ರಿಜ್ನಾಗ ಇಟ್ಟು ಪೂಜೆ ಮಾಡಿದೆ. ಪೂಜೆನೂ ಆಯಿತು. ಈಗ 11 ಗಂಟೆ ಮ್ಯಾಗ ಆಗೈತೆ ರೀ. ಮತ್ತು ನಾನು ಬಟ್ಟೆ ಬಾಂಡೆ ಮಾಡಬೇಕು. ಗ್ಯಾಸ್ ಪೂಜೆ ಮುಂಜಾನೆ ಮಾಡೋದಾಗಲ್ಲ ಸ್ನೇಹಿತರೆ. ಮನೆ ತೊಳ್ಕೊಂಡು ಮಕ್ಕಳು ಸ್ಕೂಲಿಗೆ ಕಳ್ಸೋದು ಇವಾಗ ಮಾಡಿ ನೋಡಿ ಗ್ಯಾಸ್ ಪೂಜೆ. ಇವತ್ತು ಶುಕ್ರವಾರ ಅಲ್ಲ, ಬಲೆ 10:30 ಪೌಣೆ 11 ಆಗಿತ್ತು ರೀ. ಪೂಜೆ ಮಾಡ್ಬೇಕಂದ್ರೆ 11:12 ಆಗಿರ್ಬೇಕು ರೀ. ಈಗ 11:15 ಮುಗಿದೈತೆ ಪೂಜೆ ನಂದು. ಬರ್ರಿ ನೋಡಿ ಸ್ನೇಹಿತರೆ, ಗ್ಯಾಸ್ ಪೂಜೆ ಮಾಡ್ಕೊಂಡಿನಿ. ಮಾಡ್ಬೇಕ್ರಿ. ಒಲೆ ಪೂಜೆ ಮಾಡಿದ್ರು ಒಳ್ಳೇದು ನೋಡಿ ಸ್ನೇಹಿತರೆ. ಒಲೆ ಗ್ಯಾಸ್ ಮಾಡ್ಕೊತಿರ್ತೀನಿ ನಾನು. ಇವಾಗ ಗ್ಯಾಸಿನ ಮ್ಯಾಗೆಲ್ಲ ಅಡುಗೆ ಮಾಡ್ತೀನಿ, ಗ್ಯಾಸ್ ಪೂಜೆ ಮಾಡ್ತೀನಿ. ಒಲೆನೂ ಕಮ್ಮಿ ರೀ ಮಾಡೋದು. ಮೊದಲೆಲ್ಲ ಒಲೆ ಮೇಲೆ ಮಾಡ್ತೀನಿ, ಅವಾಗ ಮಾಡ್ತಿದ್ದೆ ನೋಡಿ. ಪಾನಕ ಮಾಡಿ ಕಿಟ್ಲಿ ಹಾಕಿಟ್ಟಿನಿ. ಒಳಗೆ 2 ಚರಿಗೆ ಇಟ್ಟೀನಿ ರೀ. ಒಂದು ದೊಡ್ಡ ಕಿಟ್ಲಿ 2 ಚರಿ ಪಾನಕ ಆಗೈತೆ ನೋಡಿ. ಬಿಸಿಲಾಗ ಹೋಗ್ತಾರಲ್ರಿ ಮಲ್ಲೈಗಳು, ಹಿಂಗಾಗಿ ಜುನು ಕೊಟ್ರಾತಂತ ಕರೆಂಟ್ ಹೋದು ನೋಡಿ ಸ್ನೇಹಿತರೆ.
ಬರೀ ಸಿಕ್ಕಾಪಟ್ಟೆ ಬಿಸಿಲು. ಈ ಬಟ್ಟೆ ಬಾಂಡೆ ಮಾಡ್ಬೇಕಂದ್ರೆ 12 ಗಂಟೆ ಆಯ್ತು ಅಂದ್ರೆ ಸಾಕು. 10 ಗಂಟೆಗೆ ಬಿಸಿಲು ಚಲೋ ಆಗುತ್ತಾ. ಈಗ ಅಷ್ಟು ಬಾಂಡೆ ತಿಕ್ಕಬೇಕಂದ್ರೆ ಇಷ್ಟು ಸೋಪಿನ ಪುಡಿಯಾಗಿ ಎತ್ತೀನಿ ರೀ ಬಟ್ಟೆ ಎದ್ದು ಅಷ್ಟು ಬಾಂಡೆ ತಿಕ್ಕಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರ. ಟೈಮ್ 3:30 ಆಯಿತು. ಶ್ರಾವಣ್ ಕುಮಾರ್ ನೀರು ತುಂಬಿದ, ನಾನು ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮಾಡಿದೆ. ಬಟ್ಟೆ ಚೇಂಜ್ ಮಾಡಿ ನೋಡಿ. ಆ ಬೀರಪ್ಪನ ಜಾತ್ರೆಗೆ ಹೊಲಿಸಿದ್ದೆ ಹಂಗೆ ಸ್ನೇಹಿತರೆ. ಅದು ಕೇಳಾಕತ್ತನ. ನಾನು ಕೂಡ ಫ್ರಿಜ್ ಇಟ್ಟಿದ್ನಲ್ಲ, ಅವರು 1:30-2 ಗಂಟೆ ಆಗೈತೆ ರೀ ಹೊಂಟಿದ್ರು. ಅವ ಮತ್ತೆ ಹೋಗಿ ಪಾನಕ ಅಲ್ಲೇ ಕೊಟ್ಟೆ. ನಾನು ಇಲ್ಲಿ ಮನೆಗೆ ಬರಲಿಲ್ಲ ಅವರು. ಇಲ್ಲಮ್ಮ ಇಲ್ಲೇ ಕುಡಿದು ಹೋಗ್ಬಿಡ್ತೀವಿ ಅಂದೆ. ಆ ಕಿಟ್ಲಿ ತುಂಬ ಹಾಕಿಟ್ಟಿದ್ದೇನೆ. ಕಿಟ್ಲಿ 3 ಜಾಂಬು ಕೊಟ್ಟಿದೆ, ಕುಡಿದ್ರು ಸ್ನೇಹಿತರೆ. ಎಲ್ಲ ಕ್ಲೀನಾಗೈತೆ ನೋಡಿ. ಇಷ್ಟೆಲ್ಲ ಬಾಂಡೆ ಇದ್ದು ಬಾಂಡೆ ತಿಕ್ಕಿನಿ. ಇನ್ನೂ ಸ್ವಲ್ಪ ಪಾನಕ ಇಟ್ಟೀನಿ. 2 ಚರಿಗೆ ಉಳಿದಿತ್ತು. 1 ಚರಿಗೆ ಆಚೆ ಕಡೆ ವೈನೀರಿಗೆ ಕೊಟ್ಟೆ. 1 ಕಿಟ್ಲಿ ಬರಬ್ಬರಿ ಆಯ್ತು ಅವ್ರಿಗೆ. ಒಂದು 12 ಮಂದಿ ಇದ್ರೆ ಮಾಡಿದ್ರೆ ಬರಬ್ಬರಿ ಆಯ್ತು ರೀ. 2 ಲೀಟ್ರ್ ಕಿಟ್ಲಿ. ಇಷ್ಟು ಬಾಂಡೆ ತಿಕ್ಕಿನಿ. ಇನ್ನು ಶ್ರಾವಣಿ ಬರ್ತಾ ಇನ್ನು ಏನಾರು ಅಡುಗೆ ಮಾಡಬೇಕು. ಎಲ್ಲರೂ ಟೈಲರಿಂಗ್ ಚಾನಲ್ ಹೋಗೈತೆ ಅಂತ ಭಾಳ ಮಂದಿಗೆ ಮಿಸ್ ಮಾಡ್ಕೊಳಕತ್ತಿ ಟೈಲರಿಂಗ್ ಚಾನಲ್. ಏನು ಮಾಡಾಕತ್ತಿ ಈಗ? ಏನೋ ಪ್ಲ್ಯಾನ್ ಹಾಕೊಂಬಂದಾನ್ರಿ ಅವ. ಆದ್ರೆ ಈ ಕ್ಯಾಮ್ರೋಡೆ ಹಾಯ್ ಅನ್ನಕತ್ತಾನ, ಹೌದಿಲ್ಲ? ಏನು ಪ್ಲ್ಯಾನ್ ಹಾಕೊಂಬಂದು? ಇಲ್ಲ, ನೀರು ಬಂದಿದ್ದು ಇಷ್ಟು ನೀರು ತುಂಬಿದ್ದು ನೋಡಿ. ಬಟ್ಟೆ ನಿನ್ನೆವು ಇವತ್ತಿನ 2 ಜೋಡಿ ಬಟ್ಟೆ ಇದ್ದು ನೋಡಿ ಸ್ನೇಹಿತರೆ, ಒಗೆದು ಹಾಕಿದೆ. ಇದನ್ನೆಲ್ಲ ಕ್ಲೀನಾಗೈತಿ. ಈಗ ಚಾನಲ್ ಓಪನ್ ಮಾಡ್ಯೋ ಹೆಂಗೆ ಮಾಡ್ಯೋ ಅಂತ ಇನ್ನೊಂದು ಹೊಸ ಚಾನಲ್ ತೆಗಿಬೇಕ್ರಿ. ಹೊಸ ಚಾನಲ್ ಕ್ರಿಯೇಟ್ ಮಾಡಬೇಕು. ಬರೀ ನೋಡೋಣ. ಬ್ಲೌಸ್ ಕಟ್ ಮಾಡಿದಾರ ಬ್ಲೌಸ್ ಕಟ್ ಮಾಡ್ತೀನಿ. ಹೊಸ ಚಾನಲ್ ಕ್ರಿಯೇಟ್ ಮಾಡಿದಾರೆ ಹೊಸ ಚಾನಲ್ ಕ್ರಿಯೇಟ್ ಮಾಡ್ತೀನಿ. ಮತ್ತು 4:15 5:30 ಶ್ರಾವಣಿ ಬರ್ತಾಳೆ. ಅವಾಗ ಶ್ರಾವಣ್ ಕುಮಾರ್ ಏನೋ ಪ್ಲ್ಯಾನ್ ಹೊರಗೆ ನೋಡಿ. ಬರೀ ಹೊರಗೆ ಹೇಳೋಣಂತ ಸ್ನೇಹಿತರೆ. ಬರೀ ಯಾರೋ ಹೊಂಟಿರ್ದವ್ರು ದಾರ್ಯಾಗ ಅವ್ರ ಮಾಮ ರೊಕ್ಕ ಕೊಡ ಬೇಕಾದವ್ರು ಇಲ್ರಿ ಅವರು. ಹಿಂಗಾಗಿ ಅದ್ರಾಗ ಹುಡ್ರು ಕಾಡ್ರು ಬಂದಾರಂತ ರೊಕ್ಕ ತೋರಿಸಿ ಎಲ್ಲಿಂದ ಯಾಕೋ ಹೋಗ್ತಾರ. ನಂಗೆ ಚಿಂಸಿ ಹೇಳ್ಬಿಟ್ಟೈತೆ ನನಗೆ. ಏನು ಮಾಡ್ತೀರಿ? ಮಾಮ ರೊಕ್ಕ ಕೊಡ ಅಂತಾನಂತ್ರಿ. ಪುಟ್ಟಕ್ಕ ಪಿರಾದಿ ಫೋನ್ ಹಚ್ಚಿ ಸ್ವಲ್ಪ ಟೆನ್ಷನ್ ಆಗಿತ್ತು ಅವಂದ. ಸರ್ ಮತ್ತೆ ಹೆಂಗೆ ಮಾಡ್ತಾನೆ ಮಾಡಿ. ಈಗ ಮತ್ತೆ ಏನೋ ಹೊರಗೆ ನೋಡಿ. ಈಗ ಒಟ್ಟು ರೊಕ್ಕ ಬೇಡೋದು ಪುಟ್ಟಕ್ಕರ ಅಂಗಡಿ ಹೋಗೋದು. ಪುಟ್ಟಕ್ಕರ ಅಂಗಡಿ ಶ್ರಾವಣ ಸಾಲ ಹಾಕ್ಯಾರ ನಂಗೆ ಮಾಡಿಬಿಡ್ತಾ ನೋಡಿ. ಮೊದಲು ಯಾವ ಅಂಗಡಿ ಚಟ ಸ್ನೇಹಿತರೆ ಮನ್ಯಾಗ ತಂದು ತಿನ್ನಿಸಿದ್ದೆ. ಈಗ ಇದಕ್ಕೆ ಯಾಕೆ ಹಿಂಗೆ ಚಟ ಬಿತ್ತೋ ಗೊತ್ತಾಗ್ತಾಯಿಲ್ಲ ನೋಡಿರಿ. ಅದ್ರಾಗ ರೊಕ್ಕ ಕೇಳಿದೆ ಹೆಂಗಾರ ಅಲ್ರಿ. ಒಬ್ರೊಬ್ರು ಕೊಡ್ತಾರೆ, ಒಬ್ರೊಬ್ರು ಒಂಥರ ಏನೋ ತಿಳ್ಕೊತಾರೆ ಸ್ನೇಹಿತರೆ. ಹಿಂಗಾಗಿ ರೊಕ್ಕ ಬೇಡಪ್ಪ ಅಂತೀನಿ. ಸಣ್ಣ ಮಾಡಿರಿ, ಇದೊಂದು ವರ್ಷ ಮಾಡಿ ಇನ್ನೊಂದು 2 ತಿಂಗಳ ಟ್ಯೂಷನ್ ಚಲೋ ಅಂತ ಹಾಕಿಬಿಡ್ತೀನಿ ರೀ ಅವನ. ಮತ್ತು ಮುಂದೆ ಸಾಲಿಗೂ ಹೋಗಲ್ಲಕ್ಕ ಟ್ಯೂಷನ್ಗೆ. ಮತ್ತು ಅವ್ರದ್ದು ಎಷ್ಟು ಅರ್ಜಿ ಐತೆ ಸ್ನೇಹಿತರೆ. ಎಲ್ಲ ಹೆಂಗೆ ಮಾಡ್ಬೇಕು ಅನಿಸುತ್ತೆ ರೀ. ಅಲ್ಲಿ ರೊಕ್ಕ ಕಟ್ಟು ಹೊತ್ನೆ ಮಾಡುವ ಹೊತ್ನ್ಯಾಗ ವಜ್ಜಾಗುತ್ತೆ. ಶ್ರಾವಣ್ ಕುಮಾರ ಹೆಂಗೆ ಹರಿಯಾಕತ್ತವ ನೀರಿನ ಹರಿತಾವ್ರಿ. ನೀರು ಸೋಳಿ ಜಗ್ಗಿರಿ ಬರ್ತಾವ. ಕುಡಿ ನೀರ ಬರಲ್ಲ. ಬಾ ಕತ್ತಿ ಸೋಳು ನೀರು ಬಂದ. ಬಾ ನೀ ಮಲ್ಕೋ ಬಾ. ಯಾರನ್ನ ರೊಕ್ಕ ಬೇಡ್ರಿ, ಯಾರನ್ನ ರೊಕ್ಕ ಇಲ್ಲ ಅಂತ ಹೋಗಿ ಹೊರ್ಯಾಕ. ನಿಮ್ಮ ರೊಕ್ಕ ಬೇಡ್ತಿ? ಕಾಡ್ರು ಬಂದಾರ, ರೊಕ್ಕ ಬೇಡಬಾರ್ದು. ಭಟ್ರ ಮನೆಗೆ ಹೋಗಿದ್ದೆ. ಆಕೆ ಚಿನ್ ಮುಕ್ಕೊಂಡಿರ್ಬೇಕು. ಬಾಕಿ ಈಗ ಬಾ ನೀನು ಬಾ. ಮುಂತೆ ಮುಕ್ಕೋತ ಹೇಳೀಗ. ಹಾಂ ಸಾಗಿ ಪೈಸ ನಿನ್ನೆ ಖಾಲಿಯಾಗೈತೆ. ಬಾ ನಿನ್ನಿದು ಇವತ್ತಿರ್ತೇನು. ಬಾ ಊಟ ಮಾಡಿ ಬಾ. ಹಾಂ ಹಾಲು ಅನ್ನ ಹಾಕೊಂಡು ಬಾ. ನೋಡ್ರಿ ಇನ್ನೊಂದು ಹೊಸ ಚಾನಲ್ ಓಪನ್ ಮಾಡಿದೆ. ಖುಷಿ ಆಯಿತು. ಆ ಚಾನಲ್ ಹೆಸರು ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ನೋಡಿ ಸ್ನೇಹಿತರೆ. ಅದಕ್ಕೂ ಕೂಡ ರಾತ್ರಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಟೈಮು 5 ಗಂಟೆ ಬಂದೈತ್ರಿ. ಹೆಚ್ಚು ಕಮ್ಮಿ ಶ್ರಾವಣಿ ಕೂಡ ಬರ್ತಾಳೆ. ನಾನು ಕೂಡ ಉಸು ಬಾಳೆ ಡಬ್ಬಕ್ಕೊಂದು ಗ್ಯಾಸ್ ಕಟ್ಟೆ ಒರೆಸ್ಕೊಂಡು ಅಡುಗೆ ಮನೆ ಕಸ ಗುಡಿಸಿ ಅಂಗಳ ಕಸ ಗುಡ್ಸ ಉಡ್ಬೇಕಂತೇಳಿ ಉಷ್ಟು ಎಲ್ಲ ಹತ್ತಿಡಾಕತ್ತಿದೆ. ಹಂಗೆ ನಿಮ್ಗೂ ಸ್ಟ್ಯಾಂಡ್ ಹಾಕೊಂಡು ವಿಡಿಯೋ ಮಾಡಿದಾರತ್ತು. ನಿಮ್ಗೂ ಮಾತಾಡ್ಕೊತಾ ವಿಡಿಯೋ ಮಾಡಿದಾರಂತ ಮಾಡಾಕತ್ತಿ ಸ್ನೇಹಿತರೆ. ಒಬ್ರು ಕಸ್ಟಮರ್ ಬಂದರು, ಅವ್ರಿಗೂ ಮಾತಾಡ್ಕೊತ ಮಾಡಾಕತ್ತಿದ್ದೆ. ಅವ್ರು ಮಾತಾಡಕತ್ತಿದ್ರು ಕೇಳ್ಕೋತ ನಾ ಸುಮ್ಮನೆ ಕೆಲಸನ ಮಾಡಾಕತ್ತಿದ್ದೆ ಸ್ನೇಹಿತರೆ. ಏನು ಇರೋದಿಲ್ಲ, ಮುಂಜಾನೆಲ್ಲ ಒರೆಸಿರ್ತೀವಿ ರೀ. ಆದಷ್ಟು ಇನ್ನೂ ಸ್ವಲ್ಪ ಸಾಮಾನು ಆ ಕಡೆ ತೊಗೊಂಡು ಎಲ್ಲ ಇಟ್ಟಿರ್ತೀವಲ್ಲ ಅವನ್ನೆಲ್ಲ ಹತ್ತಿಟ್ಕೊಂಡು ಹಂಗೆ ನಾವು ಹತ್ತಿಟ್ಕೋತ ಕೆಲಸ ಮಾಡಿದ್ದು ಏನಾಗುತ್ತಂದ್ರೆ ಎಲ್ಲ ಸಾಮಾನು ಹತ್ತೇ ಇರ್ತಾವೆ. ಇಳಿಗೆನೂ ತಿಕ್ಕಿದ್ದೀನಿ ರೀ. ಭಾಳ ದಿನ ಆಗಿತ್ತು ಇಳಿಗೆ ತಿಕ್ಕಿದ್ದಿಲ್ಲ. ಹಂಗೆ ಶ್ರಾವಣ್ ಕುಮಾರ್ ತೊಗೋತಾರ ಅಂತೇಳಿ ಇಳಿಗೆ ಮುಚ್ಚಿಡ್ತೀವಿ ಸ್ನೇಹಿತರೆ. ಅವ್ನು ಕೈಯಾಗ ಬಿತ್ತಂದು ತೊಗೊಂಡು ಕೈಗೆ ಕೊರ್ಕೊಂಡ್ರೆ ಏನು ಮಾಡ್ತೀರಿ ಹೇಳ್ರಿ. ಬನ್ನಿ ಸ್ನೇಹಿತರೆ, ಭಾಳ ಡಬ್ಬಕ್ಕಾಕತ್ತಿ ನೋಡಿ. ಅದೊಂದು ಚಾನಲ್ ಓಪನ್ ಮಾಡೀನಿ ರೀ. ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ನಾವು ಓಪನ್ ಮಾಡ್ಬೇಕು ನೋಡಿ. ಇವು ಒಳಗೆ ಒಂದ್ರ ಬೊಗುಣಿ ಅದಾವು. ಆ ಬೊಗುಣಿ ಏನೈತಿ ಸಟ್ ಮಾಡ್ಕೊಳಕತ್ತೀನಿ ಸ್ನೇಹಿತರೆ.
ಉಸು ಮೆಟ್ಟಾಕ ಇಟ್ಟಿವಿ ಅಂದ್ರೆ ನಮಗೆ ಖುಷಿ ನೋಡಿ. ಪಾನಕ ಇದೆ ಕಿಟ್ಲಾಗ ಹಾಕಿದ್ದು ನೋಡಿ, ಮಸ್ತ್ ಐತ್ರಿ. 2 ಲೀಟ್ರದ್ದು ಕಿಟ್ಲಿ. ಭಾಳ ಜನ ಇದ್ದಿದ್ದಿಲ್ಲ ರೀ ಅವ್ರಿಗೆ, ಒಂದು 5-6 ಜನ ಇದ್ರೆ ಮಾಡಿದ್ರು ನೋಡಿ ಸ್ನೇಹಿತರೆ. ತುಂಬ ಖುಷಿ ಆಯ್ತು ನನಗೆ. ಶ್ರೀಶೈಲಕ್ಕೆ ಹೋಗಿ ಬಂದಷ್ಟು ಖುಷಿ ಆಯ್ತು ನೋಡಿ. ನಾನು ಶ್ರೀಶೈಲಕ್ಕೆ ಹೋಗಿ ನಾನೇ ಹೋಗೀನಿ, ಹೋಗಿ ಬಂದು ನೀನು ಮಲ್ಲಯ್ಯನ ದರ್ಶನ ತೊಗೊಂಡಷ್ಟು ಖುಷಿ ಆಯಿತು. ಯಾಕಂದ್ರೆ ನನಗೆ ಹೋಗೋದು ಆಗ್ಲಿಕ್ಕೂ ಮಲ್ಲಯ್ಯಗೆ ಹೋಗೋರು ಭಕ್ತರು ಬಂದಾರಲ್ಲ, ನನಗೆ ಅದು ಮಲ್ಲಯ್ಯನ ಆಶೀರ್ವಾದನೇ ಸಿಕ್ತು. ಒದರಿ ನೀರು ಕೊಡೋದಲ್ಲ ಮನ್ಯಾಗ, ಖುಷಿ ಆಯಿತು. ಇನ್ನೊಂದು ದಿವ್ಸ ಬಾಂಡೆ ಉಳಿದಿದ್ದು ರೀ. ಇನ್ನು ಶ್ರಾವಣಿಗೆ ಕೂಡ ಬಂದು ಕೇರ್ ಆಕಿನೂ ಕೂಡ ಬಾಂಡೆ ಸೆಟ್ ಮಾಡಾಗ ಎಲ್ಪ್ ಮಾಡಿದ್ಲು ಸ್ನೇಹಿತರೆ. ಶ್ರಾವಣ್ ಕಸ ಹುಡಿ ಕೊಟ್ಟೆ, ಅಡುಗೆ ಮನೆ ಅದು ಚಳಿ ಬಂದಾಗ ಹೋಗಿ ಕಸ ಹುಡಿ ಕೊಟ್ಟ. ಈಗ ಇದು ಮಾಡಾಕತ್ತೇನು ರೀ. ಇನ್ನೇನು ಬಿಸಿಲು ನೋಡಿ 5:30 ಮ್ಯಾಗ ಆಗೈತಂದ್ರು ಬಿಸಿಲು ಉರ್ತೈತೆ ಸ್ನೇಹಿತರೆ. ಇನ್ನು ಆಯ್ತು ರೀ, ಬ್ಯಾಸಿಗೆಲ್ಲ ಹಿಂಗೆ ನೋಡಿ ಸಿಕ್ಕಾಪಟ್ಟೆ ಬಿಸಿಲು. ನಾನು ಗ್ಯಾಸ್ ಕಟ್ಟಿ ಒರೆಸ್ಕೋತ ಇದು ಮಾಡಿದ್ದೇನೆ ರೀ, ಒರೆಸಿ ಕಸ್ಟಮರ್ ಬಂದರು ಹೋದೆ. ಮತ್ತು ಶ್ರಾವಣಿ ಬದಲು ಆಕಿದು ಬ್ಯಾಗ್ ಖಾಲಿ ಮಾಡಿ ಅದನ್ನ ಬ್ಯಾಗ್ ಹಾಕಿ ಸೆಟ್ ಮಾಡಿ ಮತ್ತು ಆಕಿ ಬಂದು ಆಕಿನ ಕೈಯಾಗ ಫೋನ್ ಕೊಟ್ಟು ವಿಡಿಯೋ ಮಾಡಾಕತ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಇವೊಂದಿಷ್ಟು ಉಳ್ದು ರೀ. ನಾನು ಹಿಂದೆ ಕುಂತು ನೀರು ಕುಡಿದು ಅದೊಂದು ಚರಿಗೆ ಅಲ್ಲೇ ಇಟ್ಟೀನಿ. ಅದೊಂದು ಚರಿಗೆ ಇದೊಂದು ಗಿಲಾಸ್ ತಿಕ್ಕು ಉಳ್ದು ರೀ. ಬಾಂಡೆ ಡಬ್ಬಾಕಿ ಪುಟ್ಟಿ ಮ್ಯಾಗಿಟ್ಟೆ. ಅದೊಂದು ಏನೈತೆ, ಇದು ಕಾಯಿ ಬಿದ್ದಿತ್ತು ಸ್ನೇಹಿತರೆ. ಕಾಯಿ ತೊಗೊಂಡಿನಿ. ಅದಕ್ಕೂ ಇವು ಕೆಡ್ಸಲ್ಲ ಕಾಯಿಗಳು ಬೇಕಾಗ್ತವೆ. ಇನ್ನಿದು ಒಳಗೆ ಇಟ್ಬಿಡ್ತೀನಿ. ಶ್ರಾವಣಿ ಕುಂಕುಮ ಹಾಕ್ಬೇಕಂತೇಳಿದೆ. ಆಯ್ತು ಮಮ್ಮಿ ಇಡು ಮಮ್ಮಿ ಅಂತಂದು ಆಕಿನೂ ಕೂಡ. ಬರೀ ಮತ್ತು ನಾ ಎಲ್ಲ ಮಾರಿ ತಕ್ಕೊ ಎಲ್ಲ ಉಸು ಮನೆ ಕಸ ಹುಡುಗಿ ಅಂಗಳ ಕಸ ಗುಡಿಸಿ ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮತ್ತು ಮರಿಬೇಡಿ. ಅಕ್ಕ ಪದೇ ಹೇಳ್ತಂದ್ರೆ ಅದು ಮಾಡಿದ್ರೆ ತಾನೇ ನಮ್ಮ ವಿಡಿಯೋ ಓಡ್ತಾ ಸ್ನೇಹಿತರೆ. ಇರ್ಲಿಕ್ಕೆ ಓಡೋದಿಲ್ಲ. ಮಾಡಿರಿ, ಎಲ್ಪ್ ಮಾಡಿರಿ. ಏನು ರೊಕ್ಕ ರೂಪಾಯಿ ಕೊಟ್ಟು ಎಲ್ಪ್ ಮಾಡೋಕ್ಕಿಂತ ಒಂದು ಸ್ವಲ್ಪ ಡಾಟಾ ಹೋಗುತ್ತೆ ನಿಮ್ಮದು. ಅದರ್ಲಿಂತಾನೆ ನಮಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಂದರೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ನೋಡಿರಿ, ಟೈಮು 7 ಗಂಟೆ ಆಗಿ ಬಂತು. ನಾನು ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿದೆ. ಶ್ರಾವಣಿ ಕೂಡ ಬೇರಪ್ಪ ಮುಂತ್ಯಾಗ ಹೋಗ್ಯಾಳ ಸ್ನೇಹಿತರೆ. ನಾನು ಇವತ್ತು ಚಾನಲ್ ತೆಗೆದು ಓಪನ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನೋಡಿ, ತುಂಬ ಖುಷಿ ಆಕತ್ತೈತಿ. ಇಲ್ಲರಿ ಬಾದನಾಗಿತ್ತು. ಟೈಲರಿಂಗ್ ವಿಡಿಯೋ ಹಾಕ್ರಿ, ಟೈಲರಿಂಗ್ ವಿಡಿಯೋ ಹಾಕ್ರಿ, ನಿಮ್ದೊಂದು ಚಾನಲ್ ಎಲ್ಲೋತು ಅಂತ ಭಾಳ ಮಂದಿ ಕಮೆಂಟ್ ಮೂಲಕ ಕೇಳಕತ್ತಿದ್ರಿ, ವಾಟ್ಸಪ್ನಾಗೂ ಕೇಳಕತ್ತಿದ್ರಿ. ಅದಕ್ಕೆ ಹಿಂಗಾಗಿ ಇದು ಮಾಡಿದೆ. ಮತ್ತು ಇವತ್ತು ಒಂದೆರಡು ಟಾಪು ಶೇಲ್ ಅದು ಸ್ನೇಹಿತರೆ. ಇಂಥ ಟಾಪು, ಒಂದು ಬಂಗಿಂಗ್ ಕ್ರೀಮು ವೈಟ್ ಆಗುತ್ತೆ, ಮಾರನು ವೈಟ್ ಆಗುತ್ತಾ, ಬಂಗ್ ಹೋಗುತ್ತಾ, ಗುಳ್ಳು ಹೋಗುತ್ತಾ. ಕ್ರೀಮ್ ಯಾವಾಗಲೂ ಸೇಲ್ ಮಾಡ್ತಿರ್ತೀನಿ ನಾನು. ಸ್ಕಿನ್ ನೆಟ್ಟಿನ ನೋಡಿ ಸ್ನೇಹಿತರೆ. ಸ್ಕಿನ್ ನೆಟ್ಟಿನ ಕ್ರೀಮು ನಿಮಗೂ ಬೇಕಾದ್ರೆ ಹೇಳಿ. ಅದಕ್ಕೆ ಬಂಗ್ ಕಲರ್ ಬರುತ್ತೆ, ಗುಳ್ಳು ಸಾಪ್ ಆತವ್ರಿ. ಬೇರೆ ಸಂಜೆಗೊಂದು ಅಡುಗೆ ಏನು ಮಾಡಿ, ನಿನ್ನೆ ಮುಂಜಾನೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ, ಅದು ಚಂತನ ಅದ್ರ ಮ್ಯಾಗನೇ ಇದೀರಿ. ಸಂಜೆಗೊಂದು ರೊಟ್ಟಿ ಲಟ್ಟಿಸಿ ಬೇಳೆ ಪಲ್ಯ ಮಾಡ್ಬೇಕಂತ ಮಾಡೀನಿ. ಚಪಾತಿ ಅದು ಉಂಡು ಬೇಸರ ಆಗೈತೆ. ಮನೆ ಹೋಳಿಗೆ ಚಪಾತಿ ಮಾಡಿದ್ನಲ್ಲ, ಬೇಸರ ಆಗೈತೆ. ಗೋಧಿ ಅಡಿಗೆ ಅಷ್ಟು ಹೋಗಲ್ಲ. ಇನ್ನು ಹೆಂಗಾದರೂ ಹಿಟ್ಟು ಹಾಕ್ಸೊಂಬಂದಿನ ಜೋಳ ಬಿಟ್ಟು. ಮತ್ತು ನಾಳೆಗೆ ಒಂದಿನ ರೊಟ್ಟಿ ಮಾಡ್ತೀವ್ರಿ. ಮತ್ತು ನಾಡು ಮಾಡೋದಿಲ್ಲ, ಆಯ್ತಾರ ಶುಕ್ರವಾರ ಆಯ್ತಾರ 2 ದಿನ ಮನೆದು ವಾರ ರೊಟ್ಟಿ ಮಾಡೋಣ. ಶನಿವಾರ ಒಂದಿನ ಅಡ್ಡ ನೋಡಿ. ಮತ್ತು ಏನು ಮಂಗಳವಾರ ಆದ್ರೆ ಬೇಸತ್ತೈತಿ ರೀ. ಮಂಗಳವಾರ ಆಯ್ತಾರ ಅಂದ್ರೆ ಅದು ಸೋಮವಾರ ಒಂದಿನ ಅಡ್ಡ. ಮಂಗಳವಾರ ಮಾಡೋದು ಬಿಟ್ಟು ಆಯ್ತಾರ ಸೋಮವಾರ ಅಡ್ಡ, ಮಂಗಳವಾರ ಮಾಡಲ್ಲ. ಹಿಂಗಾಗತ್ತೆ ರೀ. ಬರ್ರಿ ಯಾವ್ದಾರ ಒಂದು ಮಾಡ್ಕೊಂಡು ಉಣ್ಬಿಡೋದು. ಆ ಕಡೆ ಪಲ್ಯ ಬಂದುಬಿಡ್ತೀರಿ, ಎಲ್ಲ ಆಟ ಆಗುತ್ತೆ. ಪಲ್ಯ ಏನು ಮಾಡ್ಬೇಕಂತ ಅನಿಸುತ್ತೆ. ಇದು ಡಬಲ್ XL ಸ್ನೇಹಿತರೆ. ಇದು XL ಹೋದ್ರೆ 2 ಡಬಲ್ XL ಬೇಡಕ್ಕ ನಾವು ತೊಳಗದಿ ಅಂದರು. ದಪ್ಪ ಇದ್ದವರಿಗೆ ಡಬಲ್ XL ಬರುತ್ತೆ ನೋಡಿ. ಬರ್ರಿ ಮತ್ತು ಅಡುಗೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿ.